ಕೃಷ್ಣರಾಜಪೇಟೆ ತಾಲೂಕಿನ ಕೈಗುನ್ನಹಳ್ಳಿ ಗ್ರಾಮದಲ್ಲಿ ರಂಗಾದ ಹಬ್ಬದ ಸಂಭ್ರಮ. ಹುಟ್ಟೂರಿನಲ್ಲಿ ತಮಟೆಯ ಸದ್ದಿಗೆ ಹೆಜ್ಜೆಗೆ ಹೆಜ್ಜೆ ಹಾಕಿ ರಂಗಾದ ಕುಣಿತದಲ್ಲಿ ಲಯಬದ್ಧವಾಗಿ ಕುಣಿದು ಸೈ ಎನಿಸಿಕೊಂಡ ರಾಜ್ಯದ ಮಾಜಿ ಸಚಿವ ಡಾಕ್ಟರ್ ನಾರಾಯಣಗೌಡ. ಕೆಆರ್ಪೇಟೆ ತಾಲೂಕಿನ ಕೈಗುನ್ನಹಳ್ಳಿ ಗ್ರಾಮದಲ್ಲಿ ಗ್ರಾಮ ರಕ್ಷಕನಾದ ಶ್ರೀ ವೀರಭದ್ರೇಶ್ವರ ಸ್ವಾಮಿಯವರ ರಂಗಾದ ಹಬ್ಬದ ಅಂಗವಾಗಿ ದೇವರ ಅಡ್ಡ ಪಲ್ಲಕ್ಕಿ ಉತ್ಸವವು ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ನಡೆಯಿತು. ರಂಗದ ಹಬ್ಬದ ಅಂಗವಾಗಿ ನಡೆದ ರಂಗ ಕುಣಿತದಲ್ಲಿ ತಮಟೆಯ ಸದ್ದಿಗೆ ಲಯಬದ್ಧವಾಗಿ ಹೆಜ್ಜೆ ಹಾಕಿ ಕುಣಿತ ಪ್ರದರ್ಶನ ಮಾಡಿದ ಗ್ರಾಮದ ಸುಪುತ್ರ, ರಾಜ್ಯದ ಮಾಜಿ ಸಚಿವ ಡಾಕ್ಟರ್ ನಾರಾಯಣಗೌಡ ಲೋಕದ ಸುಭಿಕ್ಷೆಗಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ವೀರಭದ್ರೇಶ್ವರ ಸ್ವಾಮಿಯವರ ಅಡ್ಡ ಪಲ್ಲಕ್ಕಿಯನ್ನು ಹೆಗಲ ಮೇಲೆ ಹೊತ್ತು ಗ್ರಾಮದ ರಸ್ತೆಯಲ್ಲಿ ಸಂಚರಿಸಿ ಭಕ್ತಿ ಭಾವ ಪ್ರದರ್ಶನ ಮಾಡಿದರು. ಹಬ್ಬ ಹರಿದಿನಗಳು, ಜಾತ್ರೆ, ಉತ್ಸವಗಳು ನಮ್ಮ ಸಂಸ್ಕೃತಿ ಪ್ರತಿಬಿಂಬವಾಗಿವೆ. ಹಬ್ಬದ ಸಂಭ್ರಮದಲ್ಲಿ ಎಲ್ಲರೂ ಜಾತಿ ಮತ ಪಂಥಗಳಿಂದ ಹೊರಬಂದು ಒಂದಾಗಿ ಸ್ನೇಹ ಸಹಬಾಳ್ವೆಯಿಂದ ಹಬ್ಬವನ್ನು ಆಚರಿಸಿದಾಗ ದೊರೆಯುವ ಸಂತೋಷ, ಸಡಗರಕ್ಕೆ ಯಾವುದೇ ಬೆಲೆ ಕಟ್ಟಲು ಸಾಧ್ಯವಾಗುವುದಿಲ್ಲ. ಸಾಧ್ಯವಾದರೆ ಸಂಕಷ್ಟದಲ್ಲಿರುವ ಒಬ್ಬ ನೊಂದ ವ್ಯಕ್ತಿಗೆ ಒಳ್ಳೆಯದು ಮಾಡೋಣ. ನಾವು ಬದುಕಿ ತಮ್ಮ ಶ್ರಮದ ದುಡಿಮೆಯ ಮೂಲಕ ಬೇರೆಯವರ ತೊಂದರೆಗಳು ಹಾಗೂ ಕಷ್ಟಗಳಿಗೆ ಕೈಲಾದ ಸಹಾಯ ಮಾಡಿ ನೊಂದವರ ಸಂತೋಷದಲ್ಲಿ ಭಗವಂತನನ್ನು ಕಾಣುವ ಪ್ರಯತ್ನ ಮಾಡೋಣ ಎಂದು ಮಾಜಿ ಸಚಿವ ನಾರಾಯಣಗೌಡ ಕೈಮುಗಿದು ಮನವಿ ಮಾಡಿದರು. ಗ್ರಾಮದ ಸುಪುತ್ರ ಇಂಜಿನಿಯರ್ ಮಂಜಣ್ಣ, ಮನ್ಮೂಲ್ ನಿರ್ದೇಶಕ ಡಾಲು ರವಿ, ಪಿಎಲ್ಡಿ ಬ್ಯಾಂಕಿನ ಮಾಜಿ ನಿರ್ದೇಶಕ ಕೈಗುನ್ನಹಳ್ಳಿ ಕುಮಾರ್, ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ಸುನಿಲ್, ನಾರಾಯಣಗೌಡರ ಧರ್ಮಪತ್ನಿ ದೇವಕಿ, ಜಿಲ್ಲಾ ಪಂಚಾಯತ್ ಮಾಜಿ ಸ್ಥಾಯಿ ಸಮಿತಿಯ ಅಧ್ಯಕ್ಷ ವಿ ಮಂಜೇಗೌಡ, ಮುಖಂಡರಾದ ದಯಾನಂದ, ಜಯರಾಮು, ಪಟೇಲ್, ನಂಜಪ್ಪ, ಮುದ್ದೇಗೌಡ, ಹರೀಶ್, ನಂದಕುಮಾರ್, ಈರಪ್ಪಣ್ಣ, ಬೋರೇಗೌಡ ಸೇರಿದಂತೆ ಸಾವಿರಾರು ಭಕ್ತರು ರಂಗದ ಹಬ್ಬದ ಸಂಭ್ರಮದಲ್ಲಿ ಭಾಗವಹಿಸಿದರು. ವರದಿ ಡಾಕ್ಟರ್ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ.
ಪವನ ಒಂದೇ ಒಂದು ಇದು ಯಾವ್ದು